ಮಗದೊಮ್ಮೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾಗಲು ನಾವು ನೀವೆಲ್ಲರೂ ಸೇರಿ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಕಾಗೇರಿ ಅವರನ್ನ ಪ್ರಚಂಡ ಮತಗಳಿಂದ ಆರಿಸಬೇಕೆಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ರೂಪಾಲಿ ನಾಯ್ಕ ಅವರು ವಿನಂತಿಸಿದರು. ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ ಅವರು ಮಾತನಾಡಿ, ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿಯ ಕೇಂದ್ರ ಸರ್ಕಾರದ ಸಾಧನೆಗಳು ನಮ್ಮ ಪಕ್ಷದ ಗೆಲುವಿಗೆ ಪ್ರಮುಖ ಹೆಬ್ಬಾಗಿಲಾಗಿದೆ. ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿ ಕಾಗೇರಿ ಅವರನ್ನು ಪ್ರಚಂಡ ಮತಗಳಿಂದ ಆರಿಸಬೇಕೆಂದು ವಿನಂತಿಸಿದರು. ಕೆನರಾ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ನಮ್ಮ ಭಾರತಕ್ಕೆ ವಿಶ್ವ ಮಾನ್ಯತೆಯನ್ನು ತಂದುಕೊಟ್ಟ ಹೆಗ್ಗಳಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗಿದೆ. ಕೇಂದ್ರದಲ್ಲಿ ಈ ಬಾರಿಯೂ ಬಿಜೆಪಿ ಗೆಲುವು ನಿಶ್ಚಿತ ಎಂದು ಹೇಳಿದರು. ನಮ್ಮ ಮ್ಯಾನೇಜ್ಮೆಂಟ್ನವರು ನಾವು ಹೋರಾಟ ಮಾಡಿರುವ ಫಲವಾಗಿ ಮಾತುಕತೆಗಳು ವಿದ್ಯಾರ್ಥಿಗಳಿಂದ ತೋರಿಸಿರುವಂತಹ ಎಲ್ಲ ಡೊನೇಷನ್ ವಾಪಸ್ ಕೊಡಿಸಿದ್ವಿ. ಹಾಗಾಗಿ ನಾವು ಸಾಕ್ಷಿ ಸ್ಪಂದಿಸುವಂತಹ ಲೋಕಸಭಾ ಸದಸ್ಯರಾಗುವಂತಹ ಅವಕಾಶ ಸಿಕ್ಕಿದ್ದಕ್ಕೆ ನೀವೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಎಷ್ಟು ಮಾತಾಡಬೇಕು ಗೊತ್ತಿಲ್ಲ. ಯಾಕೆಂದರೆ ಉಪಾಧ್ಯಾಯರು ನೀವೆಲ್ಲರೂ ಧ್ವನಿಯಾಗಿ ಮಹಿಳೆಯರ ಧ್ವನಿಯಾಗಿ 33% ಕೊಟ್ಟಿದ್ದಕ್ಕೆ ಸಾರ್ಥಕಗೊಳಿಸಿದ್ದಾರೆ. ನೀವೆಲ್ಲರೂ ಧ್ವನಿಯಾಗಿ ಚೆನ್ನಾಗಿ ಮಾತನಾಡಿದ್ದಾರೆ. ನಾನು ಈ ಸಭೆ ನೋಡಿದಾಗ ಇವತ್ತು ಬೆಳಗ್ಗೆ ನಾನಾಪುರದ ಅರವಿಂದ್ ಮಂಜುನವರು ಮಾತನಾಡಿದ್ರು, ಇನ್ನೂ ಮಾತನಾಡಿದ್ರು. ನಾನಾಪುರದ ಸಭೆ ನೋಡಿದರೆ 1,000ಕ್ಕಿಂತ ಹೆಚ್ಚು ಮಹಿಳೆಯರು ಮಾತನಾಡುತ್ತಿದ್ದಾರೆ. ನನಗೆ ಅನಿಸಿತು, ನರೇಂದ್ರ ಮೋದಿ ಹೊಸ ಪಾರ್ಲಿಮೆಂಟ್ ಕಟ್ಟಿ 33% ಮೀಸಲಾತಿಯನ್ನು ಕೊಟ್ಟಿದ್ದು ಸಾರ್ಥಕ ಆಯಿತು ಅಂತ ಮಾಜಿ ಶಾಸಕ ಸುನಿಲ್ ಹೆಗ್ಡೆ ಮತ್ತು ಅರವಿಂದ್ ಪಾಟೀಲ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ಎಲ್ ಗೋಟ್ನೇಕರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ, ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೋಷನ್ ಬಾವಾಜಿ ಮೊದಲಾದವರು ಮಾತನಾಡಿ, ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳು, ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ, ದೂರದೃಷ್ಟಿ ಆಡಳಿತ ಇನ್ನಷ್ಟು ವರ್ಷಗಳವರೆಗೆ ಬೇಕು. ಆ ನಿಟ್ಟಿನಲ್ಲಿ ಈ ಬಾರಿಯೂ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳಿಂದ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸುವ ಗುರುತರವಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ಮಿಲಿಟರಿಯವರಿಗೆ ಯಾವುದೇ ರೀತಿಯ ಸಹಕಾರಗಳನ್ನು ಕೊಡದೆ ಪಾಕಿಸ್ತಾನದವರು ಒಂದು ಭಾರತದ ಜಮೀನನ್ನು ಆಕ್ರಮಣ ಮಾಡಿದ್ರು, ಚೀನಾದವರು ಒಂದು ಭಾರತದ ಜಮೀನನ್ನು ಆಕ್ರಮಣ ಮಾಡಿದ್ರು. ಇದೆಲ್ಲ ಮಾಡುವ ಮೂಲಕ ಭಾರತದ ಅಸ್ಮಿತೆಯನ್ನು ಧಕ್ಕೆ ಕೊಡುವ ಮೂಲಕ ಭಾರತದ ರಾಷ್ಟ್ರೀಯತೆಯನ್ನು ಹಾಳು ಮಾಡಿ ಒಳ್ಳೆಯ ಕೆಲಸ ಕಾಂಗ್ರೆಸ್ನವರು ಮಾಡಿದ್ರು. ಇವತ್ತು 5 ಗ್ಯಾರಂಟಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ಬಿಟ್ಟು ಬೇರೆ ಏನು ಇವರ ಹತ್ರ ಬಂಡವಾಳನೇ ಉಳಿದಿಲ್ಲ. ಮೋದಿಯವರು 370ಕ್ಕೂ ಹೆಚ್ಚಿನ ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ. ಹಲವಾರು ಸ್ಕೀಮ್ಗಳ ಈಗಾಗಲೇ ರೂಪಾಲಿ ನಾಯ್ಕ ಮೇಡಮ್ ಅವರು ಹೇಳಿದ್ದಾರೆ, ನಾಳೆ ಕಾಗೇರಿ ಸಾಹೇಬರು ಹೇಳ್ತಾರೆ. 1-2 ಸ್ಕೀಮ್ ಅಲ್ಲ, 350ಕ್ಕೂ ಹೆಚ್ಚಿನ ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ.
ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಗುರುಪ್ರಸಾದ್ ಹೆಗಡೆ, ಪಕ್ಷದ ಮುಖಂಡರುಗಳಾದ ರೋಷನ್ ನೇತ್ರಾವಳಿ, ಬಸವರಾಜ್ ಕಲಶೆಟ್ಟಿ, ಸುಧಾಕರ್ ರೆಡ್ಡಿ, ಚಂದ್ರಕಾಂತ್ ಕ್ಷೀರಸಾಗರ್, ವಾಸುದೇವ್ ಪ್ರಭು, ಗೀತಾ ಶಿಕಾರಿಪುರ, ಜಯಶ್ರೀ ನೇಮತಿ, ಹಳಿಯಾಳದ ಮಂಗೇಶ್ ದೇಶಪಾಂಡೆ, ಶಿವಾಜಿ ನರಸಾನಿ, ಅನಿಲ್ ಮುತ್ನಾಳ್, ಪಕ್ಷದ ವಿವಿಧ ಮೋರ್ಚಾಗಳ ಸಂಚಾಲಕರು, ಪದಾಧಿಕಾರಿಗಳು, ಸದಸ್ಯರು, ಮಹಿಳಾ ಮೋರ್ಚಾ ಸದಸ್ಯರು, ಕಾರ್ಯಕರ್ತರು, ಜೆಡಿಎಸ್ ಅಧ್ಯಕ್ಷರಾದ ಅಕ್ರಮ್ ಖಾನ್ ಉಪಸ್ಥಿತರಿದ್ದರು. ಸಂದೇಶ್ ಜೈನ್, ನುಡಿಸಿರಿ ನ್ಯೂಸ್, ದಾಂಡೇಲಿ.